ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯಶವಂತ ನ್ಯೂಸ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ. ಸಿ ಎಂ ಸಿದ್ದರಾಮಯ್ಯನವರ ನಿರ್ಗಮನದಿಂದ ನೂತನ ಸಿ ಎಂ ಆಗಿ ಆಯ್ಕೆ ಆಗಲಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ನೂತನ ಸಿ ಎಂ ಆಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಒಂದಷ್ಟು ಜನ ಹೊಸಬರು ಸಚಿವ ಸಂಪುಟಕ್ಕೆ ಆಯ್ಕೆ ಆಗುವಂತಹ ಅಥವಾ ಸೇರ್ಪಡೆ ಆಗುವಂತಹ ಸಂದರ್ಭ ಕೂಡ ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ನಡೆಯುತ್ತೆ. ಈಗಾಗಲೇ ಇವತ್ತು CLP ಮೀಟಿಂಗ್ ನಡೀತಾ ಇದೆ. CLP ಮೀಟಿಂಗ್ ನಂತರ ಡಿ ಕೆ ಶಿವಕುಮಾರ್ ಯಾವ ದಿನಾಂಕದಂದು ಸಿ ಎಂ ಆಗಿ ಪದಗ್ರಹಣವನ್ನು ಮಾಡ್ತಾರೆ, ಅದಾದ ಬಳಿಕ ಅವರ ಸಂಪುಟ ಯಾವ ರೀತಿ ಇರೋದಿದೆ ಎಲ್ಲವೂ ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಇದ್ದರು ಅವರು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮತ್ತು ಹೊಸ ಶಾಸಕರು ಕೂಡ ಸುಮಾರು 40ಕ್ಕೂ ಹೆಚ್ಚು ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಮೊನ್ನೆ ದಾವಣಗೆರೆಯ KS ಬಸವಂತಪ್ಪ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸವಂತಪ್ಪ ಕೂಡ ಹೇಳ್ತಾ ಇದ್ದರು. ಸಾಕಷ್ಟು ಶಾಸಕರ ಒಂದು ಬೇಡಿಕೆ ಕೂಡ ಅದೇ ಆಗಿದೆ. ಯಾರೆಲ್ಲ ಹೊಸ ಶಾಸಕರಿದ್ದಾರೆ ಅವರು ಕೂಡ ಒಂದು ಅವಕಾಶ ಮಾಡಿಕೊಡಿ, ಇನ್ನು 2 ವರ್ಷ ಸಮಯಾವಕಾಶ ಇದೆ, 2 ವರ್ಷದಲ್ಲಿ ನಮಗೂ ಕೂಡ ಮಂತ್ರಿಗಿರಿಯನ್ನು ಕೊಡಿ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ಈ ಪೊಲಿಟಿಕಲ್ ಡೆವಲಪ್ಮೆಂಟನ್ನು ನೋಡ್ತಾ ಹೋದರೆ ದಾವಣಗೆರೆಯಲ್ಲಿ ಈ ಒಂದು ಮಂತ್ರಿಗಿರಿಗೋಸ್ಕರ ಲಾಬಿ ಕೂಡ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಎನಿಸಿಕೊಂಡಂತಹ ಶಿವಗಂಗಾ ಬಸವರಾಜ್ ಅವರು ಕೂಡ ಸಚಿವಗಿರಿಗೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ, ಸಿದ್ದರಾಮಯ್ಯ ಸಿ ಎಂ ಆಗಿದ್ದಂಥ ಸಂದರ್ಭದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ನೇರ ಆರೋಪವನ್ನು ಮಾಡಿದಂಥವರು ಶಿವಗಂಗಾ ಬಸವರಾಜ್. ಅವರನ್ನು ಬದಲಾವಣೆ ಮಾಡಬೇಕು ಅಂತ ಕೂಡ ಒಂದು ಪತ್ರವನ್ನು ಬರೆದಿದ್ದರು. ಅವರ ವಿರುದ್ಧ ಸಾಕಷ್ಟು ಆರೋಪವನ್ನು ಕೂಡ ಮಾಡಿದರು ಶಿವಗಂಗಾ ಬಸವರಾಜ್. ಅವರು ಕೂಡ ಈ ಬಾರಿ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಬೇಕು ಅನ್ನೋದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಲಾಬಿಯನ್ನು ಕೂಡ ಅವರು ಕೂಡ ಮಾಡ್ತಾಯಿದ್ದಾರೆ. ಜೊತೆಗೆ DG ಶಾಂತನಗೌಡ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂಥವ್ರು. ಹೊನ್ನಳ್ಳಿ ಕ್ಷೇತ್ರದಲ್ಲಿ 3 ಬಾರಿ ಆಯ್ಕೆಯಾಗಿರುವ ಶಾಂತನಗೌಡ ಅವರು ಕೂಡ ಈ ಬಾರಿ ಸಚಿವ ಸ್ಥಾನಕ್ಕೋಸ್ಕರ ಅವರು ಕೂಡ ಲಾಬಿಯನ್ನು ಮಾಡ್ತಿದ್ದಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ನೇರವಾಗಿ ಶಾಂತನಗೌಡರು ನಾನು ಸಚಿವ ಸ್ಥಾನದ ಆಕಾಂಕ್ಷೆಯಿಂದ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಶಿವಗಂಗಾ ಬಸವರಾಜ್ ಮಾತ್ರ ಹಿನ್ನೆಲೆಯಿಂದ, ಸೊ ಬ್ಯಾಕ್ಡೋರಿಂದ ಏನಿದೆ, ಬ್ಯಾಕ್ಡೋರಿಂದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಸಚಿವ ಮಲ್ಲಿಕಾರ್ಜುನ್ ಏನೋ ಹಾಲಿ ಸಚಿವರಿದ್ದಾರೆ, ಸಚಿವರಿಗೆ ಕೋಕರ ಕೊಡೋದ್ರ ಮೂಲಕ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಅಥವಾ ಸಚಿವಗಿರಿಯನ್ನು ತೆಗೆದುಕೊಳ್ಬೇಕು ಅನ್ನೋದೊಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆದರೆ ದಾವಣಗೆರೆಯ ಮಟ್ಟಿಗೆ ಅಷ್ಟು ಸುಲಭ ಅಲ್ಲ, ಸಚಿವಗಿರಿ ಬದಲಾಗುವಂಥದ್ದು ಅಷ್ಟು ಸುಲಭವಾದ ವಿಚಾರವಲ್ಲ. ಯಾಕಂದರೆ ಮೊನ್ನೆ ತಾನೇ ನಡೆದಂಥ ಬೈ ಎಲೆಕ್ಷನ್ನಲ್ಲಿ ಇದೇ ಡಿ ಕೆ ಶಿವಕುಮಾರ್ ಮುಂದಾಳತ್ವದಲ್ಲಿ ಒಂದು ಚುನಾವಣೆ ದಾವಣಗೆರೆಯಲ್ಲಿ ನಡೆದಂಥದ್ದು. ಆ ಡಿ ಕೆ ಶಿವಕುಮಾರೇ ಸಮರ್ಥ್ಗೆ ಟಿಕೆಟನ್ನು ತಂದಿದ್ದು. ಸಮರ್ಥ್ ಯಾರ ಕ್ಯಾಂಡಿಡೇಟ್ ಅಪ್ಪ ಅಂದರೆ ಅದು ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋಂಥ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಲ್ಪಟ್ಟಿತ್ತು. ಹಾಗಾಗಿ ಅಷ್ಟು ಸುಲಭ ಅಲ್ಲ ಮಲ್ಲಿಕಾರ್ಜುನ್ ಅವರನ್ನು ಕಿಕ್ಔಟ್ ಮಾಡುವಂಥದ್ದು. ಯಾಕಂದರೆ ಒಂದು ಪ್ರಬಲ ಸಮುದಾಯದ ನಾಯಕರು, ಹಾಗೆ ದೊಡ್ಡ ಮನೆತನ. ಹಾಗಾಗಿ ಅವರನ್ನು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಕಿಕ್ಔಟ್ ಮಾಡ್ತಾರೆ. ಕಿಕ್ಔಟ್ ಮಾಡಿ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂತಹ ಶಿವಗಂಗಾ ಬಸವರಾಜ್ ಅವರಿಗೆ ಮಂತ್ರಿಗಿರಿಯನ್ನು ಕೊಡ್ತಾರೆ. ಈ ಎಲ್ಲ ಲೆಕ್ಕಾಚಾರ ಕೂಡ ನಡೀತಿದೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶಿವಗಂಗಾ ಬಸವರಾಜ್ ಅವರ ಆಪ್ತರು ಈ ಬಾರಿ ಶಿವಗಂಗಾ ಬಸವರಾಜ್ ಅವರನ್ನು ಮಂತ್ರಿಗಿರಿಯನ್ನಾಗಿ ಮಾಡಬೇಕು, ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ DG ಶಾಂತನಗೌಡರ ಬೆಂಬಲಿಗರು ಕೂಡ DG ಶಾಂತನಗೌಡರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ವೈರಲನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವಂತಪ್ಪ ಮತ್ತು ಜಗಳೂರು ಶಾಸಕ ದೇವೇಂದ್ರಪ್ಪ ಇಬ್ಬರು ಕೂಡ ಅವರು ಕೂಡ ನೂತನ ಶಾಸಕರು. ಆದರೆ ಅವರು ಅಷ್ಟಾಗಿ ಎಲ್ಲೂ ಕೂಡ ತಮಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ಕೊಳ್ತಾ ಇಲ್ಲ. ಆದರೆ ಈಗ ನಡೀತಿರುವಂಥ ಪೊಲಿಟಿಕಲ್ ಡೆವಲಪ್ಮೆಂಟಲ್ಲಿ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಂತ್ರಿಗಿರಿಯನ್ನು ಬದಲಾಯಿಸಬೇಕು ಅಂತೇಳಿ ಶಿವಗಂಗಾ ಬಸವರಾಜ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. SS ಮಲ್ಲಿಕಾರ್ಜುನರಿಗೆ ಕೋಕ್ ಕೊಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದೆಷ್ಟು ಮಟ್ಟಿಗೆ ಸಫಲ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ SS ಮಲ್ಲಿಕಾರ್ಜುನ್ ಪ್ರಭಾವಿ ರಾಜಕಾರಣಿ, ಅಷ್ಟು ಸುಲಭವಾಗಿ ಒಂದೇ ಟರ್ಮಲ್ಲಿ ಬಿಟ್ಕೊಟ್ಬಿಡ್ತಾರಾ ಗೊತ್ತಿಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಬಂದ ಸಂದರ್ಭದಲ್ಲಿ ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಅನ್ನೋದು ಬುಗಿಲೆದ್ದಿದೆ. ಆ ಬುಗಿಲಿಗೆ ಡಿ ಕೆ ಶಿವಕುಮಾರ್ ಮನ್ನಣೆ ಹಾಕ್ತಾರಾ, ಹೊಸಬ್ರಿಗೆ ಅವಕಾಶ ಕೊಡ್ತಾರಾ, ಅಥವಾ ಹಳೆ ಸಚಿವರನ್ನೇ ತಮ್ಮ ಸಚಿವ ಸಂಪುಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ, ಎಲ್ಲವೂ ಕೂಡ ಇನ್ನು ಕೇವಲ 3-4 ದಿನಗಳಲ್ಲಿ ಉತ್ತರ ಸಿಗುತ್ತೆ. ಆದರೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಮೇಲ್ನೋಟಕ್ಕೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇದೇ SS ಮಲ್ಲಿಕಾರ್ಜುನ್ ಮುಂದುವರಿಯುವಂಥ ಸಾಧ್ಯತೆ ಬಹುತೇಕ ಇರುವಂಥದ್ದು. ಅವರ ಪೋರ್ಟ್ಫೋಲಿಯೋ ಚೇಂಜ್ ಆಗ್ಬೋದು. ಈಗಿರುವಂತಹ ಗಣಿ ಮತ್ತು ತೋಟಗಾರಿಕೆ ಏನಿದೆ ಆ ಪೋರ್ಟ್ಫೋಲಿಯೋ ಚೇಂಜ್ ಆಗ್ಬೋದು. ಬಿಟ್ಟರೆ ಅವರಿಗೆ ಇರುವಂತಹ ಒಂದು ಸಚಿವಗಿರಿ ಏನಿದೆ ಬೇರೆ ಪೋರ್ಟ್ಫೋಲಿಯೋನ ಕೊಟ್ಟು ಅವರನ್ನು ಸಚಿವಗಿರಿಯಾಗಿ ಮುಂದುವರಿಸುವ ಸಾಧ್ಯತೆ ಬಹುತೇಕ ಇರುವಂಥದ್ದು ಆ ಒಂದು ಕಡೆ ಸಿಗಿರುವಂಥ ಮಾಹಿತಿ. ಸೊ ಇದು ಮಂತ್ರಿ ಬಗ್ಗೆ ಯಾರಿಗೆ ಸಿಗುತ್ತೆ ಅಂತ ಕಾದು ನೋಡೋಣಂತೆ. ಯಾಕಂದರೆ ಈ 3 ಹೆಸರುಗಳು ಕೂಡ ಶಿವಗಂಗಾ ಬಸವರಾಜ್, SS ಮಲ್ಲಿಕಾರ್ಜುನ್ ಹಾಗೂ DG ಶಾಂತನಗೌಡ ಮೂವರು ಅಭಿಮಾನಿಗಳು ಕೂಡ ಸಚಿವ ಸ್ಥಾನಕ್ಕೋಸ್ಕರ ಲಾಬಿಯನ್ನು ಮಾಡ್ತಿದ್ದಾರೆ. ಸೊ ಯಾರಿಗೆ ಮಂತ್ರಿಗಿರಿಯ ಭಾಗ್ಯ ಸಿಗುತ್ತೆ ಅಂತ ಸಿದ್ದರಾಮಯ್ಯನವರು ಸಾಕಷ್ಟು ಭಾಗ್ಯಗಳನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದರು. ಡಿ ಕೆ ಶಿವಕುಮಾರ್ ಮಂತ್ರಿ ಭಾಗ್ಯವನ್ನು ಈ 3ರಲ್ಲಿ ಯಾರಿಗೆ ಕೊಡ್ತಾರೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಪೊಲಿಟಿಕಲ್ ಡಿಬೇಟ್ ಜೊತೆಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.